ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಅಂತಂದರೆ ನನ್ನ ಫೋನ್ ಮೇಲೆ ಚಾರ್ಜ್ ಇಲ್ಲ, ಡೆಡ್ಡಾಗಿ ಹೋಗಿತ್ತು. ಕರೆಂಟು ಇರಲಿಲ್ಲ, ಕರೆಂಟ್ ಇವಾಗ ಬಂದಿದೆ. ಸೊ ಅದಕ್ಕೆ ಚಾರ್ಜ್ ಹಾಕ್ಕೊಂಡೆ ವೀಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ಟೈಮ್ 6 o'clock ಆಗಿದೆ ಮತ್ತು ನಂದು ಆಲ್ರೆಡಿ ಆಫ್ ವರ್ಕೌಟು ಮುಗ್ದಿದೆ. ಇವಾಗ ಇನ್ನು ಸ್ವಲ್ಪ ರಿಮೈನಿಂಗ್ ಏನಿದೆ ಹೋಗಿ ಮುಗಿಸ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ಬಾಯ್. ಇವತ್ತೇನಪ್ಪ ಅಂತಂದರೆ ಮಾರ್ನಿಂಗೇ ಕರೆಂಟ್ ತೆಗಿತಿದ್ದಾರೆ ಗೈಸ್ ನಮ್ಮೂರಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಮಾರ್ನಿಂಗ್ ಮಾತ್ರ ಕರೆಂಟೇ ಇರಲ್ಲ. ಮಾರ್ನಿಂಗ್ ಕರೆಂಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಫೋನ್ ಚಾರ್ಜ್ ಹಾಕೋಣ ಅಂತ ಅಂದ್ಬಿಟ್ಟು ಹೋದೆ. ಹೊರಗಡೆ ಉರಿತಾ ಇರೋದು ಬಂದುಬಿಟ್ಟು ಚಾರ್ಜರ್ ಬಲ್ಪ್ ಹಾಕಿರೋದು, ಹಾಗಾಗಿ ಅದು ಆನಲ್ಲೇ ಇದೆ. ಒಳಗಡೆ ಬಂದರೆ ನಿಮಗೆ ಕರೆಂಟ್ ಆಫ್ ಆಗಿತ್ತು. ಹಾಗಾಗಿ ನಾನು ಒಳಗಡೆನೇ ಎಲ್ಲ ಎಕ್ಸಸೈಸ್ ಮುಗಿಸ್ಕೊಂಡೆ. ಆಲ್ಮೋಸ್ಟ್ ಒಂದು 6:15 ಹಂಗೆ ನಾನು ಹೊರಗಡೆ ಬಂದೆ. ಫುಲ್ ಕತ್ಲಿತ್ತು. 6:15 ಕೂಡ ನಾನು ಕಸ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಫುಲ್ ಕತ್ಲಿತ್ತು. ಬಟ್ ಅದು ಕಾಂಪೌಂಡ್ ಫುಲ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ನೋಡಿ ಎಷ್ಟು ಬೆಳಕು ಬಂದಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ನಾನು ಟೈಲ್ಸ್ ಹಾಕಿರೋ ಪಾರ್ಟ್ ಮಾತ್ರ ಕ್ಲೀನ್ ಮಾಡಿರೋದು. ಇವಾಗ ಹೊರಗಡೆ ಕ್ಲೀನ್ ಮಾಡೋದಕ್ಕೆ ಬಂದೆ. ನಾನು ಕ್ಲೀನ್ ಮಾಡ್ತಾ ಇರುವಾಗಲೇ ನನ್ನ ಬಬ್ಲು, ನನ್ನ ನಾಯಿಗೆ, ಅವನಿಗೇನಾದರೂ ಮೋಷನ್ಗೆ ಅಥವಾ ಸುಸುಗೆ ಹೋಗಬೇಕು ಅಂತಂದರೆ ಅವನು ಜೋರಾಗಿ ಒಂಥರ ಅಂತ ಬೊಗಳ್ತಿರ್ತಾನೆ. ಆವಾಗಲೇ ನಾವು ಅರ್ಥ ಮಾಡ್ಕೊಬಿಡ್ಬೇಕು ಅವನಿಗೆ ಹೊರಗಡೆ ಹೋಗೋದಕ್ಕೆ ಅರ್ಜೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನೆಲ್ಲ ಆ ಥರ ಅಳ್ತಿದ್ದ ಅಂತ ಹೇಳ್ಬಿಟ್ಟು ನಾನು ಕಸ ಹೊಡಿಯೋದನ್ನ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು ಅವನ್ನ ಫಸ್ಟು ವಾಕಿಗೆ ಕರ್ಕೊಂಡೋದೆ. ವಾಕಿಗೆ ಕರ್ಕೊಂಡೋದ್ಮೇಲೆ ಅವನು ಕೆಲಸ ಏನಿದೆಯೋ ಎಲ್ಲ ಮುಗಿಸ್ಕೊಂಡ. ಅದಾದಮೇಲೆ ನಾನು ಬರೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮಮ್ಮ ಎದ್ಬಿಟ್ಟು ನಾನು ಅರ್ಧ ಗುಡಿಸಿದ್ದೆ, ಆ ಕಸನೇ ಗುಡಿಸ್ತಾಯಿದ್ರು. ಅದಕ್ಕೆ ನಮ್ಮಮ್ಮಗೆ ಬೈದೆ, ಕೊಡಿ ನಾನು ಗುಡಿಸ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ಹತ್ರ ಅದನ್ನ ಇಸ್ಕೊಂಡು ಇನ್ನು ನಾನೇ ಕೆಲಸನ ಕಂಟಿನ್ಯೂ ಮಾಡಿದೆ. ವಾವ್, ಎಷ್ಟು ಸಕ್ಕತ್ತಾಗಿದೆ ಅಲ್ಲ. ಈ ಬರ್ಡ್ ಸೌಂಡ್ಗಳು, ಸನ್ರೈಸ್ ಆಗ್ತಿರೋದೆಲ್ಲ ನಮ್ಮ ಮನೆಗೆ ಎಷ್ಟು ಸಕ್ಕತ್ತಾಗಿ. ಸನ್ರೈಸ್ಗಿಂತ ನನಗೆ ಸನ್ಸೆಟ್ ಹೆವಿ ಇಷ್ಟ ಆಗುತ್ತೆ ಗೈಸ್. ಇವತ್ತೇನಾದರೂ ಕ್ಲಿಯರಾಗಿ ಕಾಣಿಸಿದ್ರೆ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಇದು ವೆದರ್. ಟೈಮ್ ಎಷ್ಟಾಗಿದೆ ಗೊತ್ತಾ? ಆಯ್ತು, ಆಲ್ರೆಡಿ ಆಲ್ಮೋಸ್ಟ್ 7 ಆಗ್ತಾ ಬಂದಿದೆ. ನಾವಿಲ್ಲಿ ನೋಡಿ, ಕೊಬ್ಬರಿ ಸುಲಿಸಿದ್ವಿ ಗೈಸ್. ಅದರದು ಇದು ನೋಡಿ, ಶುಂಠಿ ನಮ್ಮದು, ಶುಂಠಿ ನಮ್ಮದು ಎಲ್ಲ ಗುಡಿಸಿ ಕ್ಲೀನ್ ಮಾಡಿದೆ. ಇವಾಗ ಬಾಗಿಲಿಗೆ ನೀರು ಹಾಕಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತೀಯಮ್ಮ? ಹಂಗಂದರೆ ನಮ್ಮ ರಂಗೋಲಿ ಬಿಡ್ತಾರಂತೆ. ಓ, ಆಲ್ರೆಡಿ ಇಲ್ಲಿ ಬಿಟ್ಬಿಟ್ಟಿದ್ದೀರಾ? ಇಲ್ಲಿ ಬಿಟ್ಟಿದ್ದಾರೆ. ಇದು ಚೊಟ್ಟ ಹೇಳ್ದವ್ರೆ ಗೈಸ್. ಇಲ್ಲಿ ಹೆಂಗೆ ಬಿಡ್ತಾರೆ ನೋಡೋಣ ಬನ್ನಿ. ನೀವು ಏನಾದರೂ ಕಲಿಬೇಕಂದ್ರೆ ಕಲೀರಿ. ಆರ್ತಕ್ಕಿಟ್ರು ಚಟ್ಟ ಬಿಡ್ತಿದ್ಯಾ ಕಣಮ್ಮ, ಇಲ್ಲಿ ಬಿಡ್ಬೇಕು ತಾನೇ ಮಧ್ಯಕ್ಕೆ. 6ರಿಂದ 6 ಬಿಡಿಸ್ತವ್ರೆ ಅನಿಸುತ್ತೆ. ಊರಾದ್ರೆ ಇಷ್ಟು ನೀಟಾಗಿ ಬಿಡಿಸ್ತವ್ರೆ. ನಾನು ನೋಡ್ಬಿಡ್ಬಿಟ್ರೆ ನೀವು ತಲೆ ಸುತ್ತಿ ಅಲ್ಲೇ ಬಿದ್ದೋಗ್ಬಿಡ್ತೀರ ಅನಿಸುತ್ತೆ. 6 ಆಯಿತು ಕಣಮ್ಮ. ಇದು 6ರಿಂದ 8 ಇಲ್ಲ, ಇನ್ನೂ ಕೆಳಗಡೆ ಹೋಯ್ತು. ಇಷ್ಟೊತ್ತು ನಾನೇ ಮಿಸ್ಟೇಕ್ ಮಾಡ್ಕೊಂಡೆ. 8ರಿಂದ 8 ಇವಾಗ ನನಗೂ ಕ್ಲಾರಿಟಿ ಸಿಕ್ತು. ಹೋಯ್ತು ನಮ್ಮ ಅಮ್ಮನ ಆರ್ಟ್. ನನಗೆ ಈಗ ಗೊತ್ತಾಯ್ತು ಗೈಸ್, ಯಾಕೆ ನಾನು ರಂಗೋಲಿ ಚೆನ್ನಾಗಿ ಬಿಡಲ್ಲ ಅಂತ. ನಮ್ಮಮ್ಮಗೆ ಬಿಡಕ್ಕೆ ಗೊತ್ತಾಗಲ್ಲ.
ಯಾಟ್ ನೋಡಿ ಕೋಳಿ ಬುಟ್ಟಿ ಕಟ್ಟಕ್ಕೆ ನಂಗೆ ಇವಾಗ ಅರ್ಥ ಆಗ್ತಿದೆ ಯಾಕೆ ನನಗೆ ರಂಗೋಲಿ ಎಷ್ಟು ಟ್ರೈ ಮಾಡಿದ್ರು ಬರಲ್ಲ ಅಂತ. ಗೊತ್ತಾಯ್ತು. ಇದಕ್ಕೆ ಕಾರಣ ಏನು ಅಂದರೆ ಇದು ಇದೇ ಕಾರಣ ಗಾಯ್ತು. ಇದು ಇಲ್ಲಿ ಕರೆಕ್ಟಾಗಿ ಬಿಡಕ್ಕೆ ಬಂದಿದ್ರೆ ನನಗೂ ಬಿಡೋದಕ್ಕೆ ಬರೋದು. ಇದು ನೋಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಮಾಡ್ಕೊಬೇಡಿ. ಫೈನಲ್ ಬಿಡ್ಸಾದ್ಮೇಲೆ ತೋರಿಸ್ತೀನಿ ರೀ ಗೈಸ್. ಈ ಅದ್ಭುತ ರಂಗೋಲಿನ ಬಿಡಿಸಿರೋದು ಇವರೇ ಗಾಯ್ಸ್. ಮುಖ ಮುಚ್ಕೊಂಡು ಹೋಯ್ತವ್ರೆ. ನಮ್ಮ ಸೂರ್ಯಣ್ಣ ನೋಡಿ ಆಲ್ರೆಡಿ ಎಷ್ಟು ಮೇಲೆ ಬಂದ್ಬಿಟ್ಟ. ಸಕ್ಕದಾಗ ಅನಿಸುತ್ತೆ ನನಗೆ ವೆದರ್. ಸೂಪರ್ ವೆದರ್. ಬ್ಯಾಂಗ್ಳೂರಲ್ಲಿ ವೆದರ್ ಚೆನ್ನಾಗಿರುತ್ತೆ, ಬಟ್ ಇಷ್ಟು ಚೆನ್ನಾಗಿರೋ ವೆದರ್ನ ನೋಡೋದಕ್ಕಾಗಲ್ಲ. ಅದಕ್ಕೆ ನಮ್ಮ ಹಳ್ಳಿಗೆ ಬರಬೇಕು. ಇದೇ ಸ್ವರ್ಗ. ಏನಂತೀರ? ನಾವೇ ಮನೆಯಲ್ಲಿ ಹಾಕಿರೋ ಪ್ಲ್ಯಾಂಟ್ಸ್ ಹೂ ಬಿಟ್ಟಾಗ ಆಗೋ ಖುಷಿ ಬೇರೆಲ್ಲೂ ಆಗಲ್ಲ ಅನಿಸುತ್ತೆ. ಎಷ್ಟು ಚಂದ ಕಾಣಿಸ್ತಿದೆ ನೋಡಿ ಈ ಬೆಟ್ಟದಾವರೆ ಗಿಡ. ನನಗಂತೂ ಸಖತ್ ಇಷ್ಟ ಆಯಿತು. ಅದಾದಮೇಲೆ ನಾನು ಲಾಸ್ಟ್ ವೀಕ್ ಬಂದಾಗ ಇದೆಲ್ಲ ನೆಟ್ಟುಬಿಟ್ಟು ಹೋಗಿದೆ ಗೈಸ್. ಹಾಗಾಗಿ ಇದೊಂದು ಗಿಡ ಹೋಗ್ಬಿಟ್ಟಿದೆ. ಇನ್ನೆಲ್ಲ ಚೆನ್ನಾಗಿ ಬಂದಿದೆ. ಅದನ್ನು ಕಿತ್ತಿಟ್ಬಿಟ್ಟು ಬೇರೆ ಪ್ಲ್ಯಾಂಟ್ ಹಾಕಿದೆ ಇವಾಗ ಪಾಟ್ಗೆ. ಇದು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್. ಆಫ್ಟರ್ನೂನ್ ಬ್ರಂಚ್ಗೆ ಇದು ಗೈಸ್ ರೆಡಿ ಮಾಡಿಟ್ಟವ್ರೆ. ಹೆಂಗಿದೆ? ನೀವೇ ಮಾಡಿರೋದು. ನೋಡಿ ಗೈಸ್, ಜೋಳ ಹಾಕೋಣ ಅಂತ ಹೇಳಿಬಿಟ್ಟು ಏನಿದೆಯಮ್ಮ ಇದರಲ್ಲಿ ನೀರು, ಇದರಲ್ಲಿ ನೀರು ತುಂಬಿಕೊಟ್ಟು ಕಳ್ಸೋರೆ. ನಮ್ಮ ಜೋಳ ಹಾಕಕ್ಕೆ ಏನೇನು ಬೇಕೋ ಅದೆಲ್ಲ ತಗೊಂಡು ಹೋದ್ರು ಬೈಕಲ್ಲಿ. ಏನೇನಾಯ್ತು ಅದ್ರೊಳಗೆ? ಮತ್ತೆ ಕಾಳುಗಳೇನು. ಅಲ್ಲಿ ಈ ಕೆಲ್ಸದವ್ರು ಬಂದಿದ್ದಾರೆ ಇಬ್ಬರು. ಅವ್ರಿಗೆ ತಿಂಡಿ ಎಲ್ಲ ತಗೊಂಡು ಹೊರಟಿದ್ದೀವಿ. ನೋಡಿ, ಫೋನ್ ನೋಡ್ಕೊಂಡು ಗಾಡಿ ಓಡಿಸ್ಬಾರ್ದು ಗೊತ್ತಾ? ನಮ್ಮ ಅಣ್ಣ ಗಾಯ ಸುಮ್ಮನೆ ರೇಗಿಸ್ದೆ. ಏನು ಇಲ್ಲ, ಸುಮ್ಮನೆ. ಇದು ನಮ್ಮ ಹೊಲಕ್ಕೆ ಹೋಗೋ ದಾರಿ. ಸಖತ್ತಾಗಿದೆ ಅಲ್ಲ? ಹಸು ಬಡ್ಕೊಳ್ತೈತೆ. ಅವ್ರ ಮನೆಯವ್ರು ಬಂದರು, ನೋಡಿಬಿಟ್ಟು ಕರ್ಕೊಂಡೋಗಿ ಅಂತ. ನಾನು ಎಷ್ಟು ಚೆನ್ನಾಗಿದೆ ಈ ಗ್ರೀನರಿ. ಇಷ್ಟು ಚೆನ್ನಾಗಿರೋ ಫೀಲ್ ಬ್ಯಾಂಗ್ಳೂರಲ್ಲಿ ಟು ಬಿ ಹಾನೆಸ್ಟ್ ಸಿಗಲ್ಲ. ಏನೇ ಆದರೂ ಬ್ಯಾಂಗ್ಳೂರೇ ಹಳ್ಳಿನೇ ಅಲ್ವೇನಮ್ಮ? ನಿಮ್ಗೆ ಹೆಂಗಿರುತ್ತೆ ಬೆಂಗ್ಳೂರಿಗೆ ಬಂದರೆ? ನಿಮ್ಮೂರ್ಗೆ ಓಡೋಗೋಣ ಅನ್ಸುತ್ತಾ? ಯಾಕೆ? ಹಂಗೆ ಅಲ್ಲೆಲ್ಲ ಸಿಗುತ್ತಲ್ಲ, ಇರ್ಬೋದಲ್ಲ ಆರಾಮಾಗಿ. ಇಲ್ಲಿ ಎಲ್ಲದಕ್ಕೂ ಬೇರೆ ಸಿಟಿಗೆ ಓಡೋಗ್ಬೇಕಲ್ಲ, ಅಲ್ಲಿ ಎಲ್ಲ ಕೈಗೆ ಸಿಗುತ್ತಲ್ಲ. ಹಂಗೆ ಈಗ ಇಲ್ಲಿ ರೂಟ್ ಎಲ್ಲ ಐತೆ. ಫುಲ್ ಎಕ್ಸ್ಪರ್ಟು ನಾವು. ತೋಟದ ಮನೆ ಮಾಡ್ಕೊಂಡಿರೋದಲ್ಲಿ ಅಲ್ಲಿ ಊರು ತೋರಿಸ್ತೀನಿ ರೀ. ನಮ್ಮದು ಊರು ಒಳಗಡೆ ಎಲ್ಲ ಜಾಗ ನೋಡಿ ಏನೇನೋ ಇಟ್ಕೊಂಡಿದ್ದಾರೆ. ಐ ಥಿಂಕ್ ಟೀ ಅನಿಸುತ್ತೆ ಅದು. ಏನೋ ಇನ್ನೊಂದ್ಸಲ ಹೇಳು. ಸಿಟಿ ಒಳಗೆ ದುಡ್ಡು ಕೊಂಡ್ಕೊಂಡು ತಿನ್ಬೇಕು, ನಮ್ದು ಹಂಗಲ್ವಲ್ಲ. ಎಲ್ಲ ಕೈಗೆ ಸಿಗುತ್ತೆ ಇಲ್ಲೇ ಅಂತ. ನಾವು ಬೆಳ್ಕೊತೀವಿ ನಾವು. ಒಬ್ಬ
ಅಲ್ಲೂ ಬೆಳೆಯಕ್ ಜಾಗ ಇರುತ್ತಪ್ಪ, ಟೆರೆಸ್ ಮೇಲೆ ಹಾಕೊಂಡ್ರಾಯ್ತು. ಆಗಲ್ವಪ್ಪ, ಯಾಕಪ್ಪ? ಹಿಂಗೆಲ್ಲ ಬೆಳೆಯಕ್ ಆಗುತ್ತಪ್ಪ? ಏನೋ ಒಂದು ಏನೋ ಹಾಕ್ಕೋಬೋದಪ್ಪ, ಅಷ್ಟೇ ಅಪ್ಪ. ಇದು ಶುಗರ್ ಕೇನ್ ಗೈಸ್, ಕಬ್ಬು. ಗೈಸ್ ಶುಂಠಿ ಏನು ಸಕ್ಕತ್ತಾಗಿ ಬೆಳೆದಿದ್ದಾರೆ ಅಂದರೆ ಇಷ್ಟ ಆಯಿತು. ಆಲ್ರೆಡಿ ಇವರು ಈ ಶುಂಠಿಗೆ 10 ಲ್ಯಾಕ್ ಖರ್ಚು ಮಾಡಿದಾರಂತೆ. ಬಟ್ ನಮ್ಮಂಥವ್ರು ನಾವು ಶುಂಠಿ ಬೆಳೆದಿದ್ದೀವಿ. ನಾವು ಸ್ವಲ್ಪ ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ನಮ್ಮದು ಒಂದು ಅಪ್ರಾಕ್ಸ್ ಒಂದು 4 ಲ್ಯಾಕ್ ಖರ್ಚಾಗಿದೆ ಅಷ್ಟೇ. ನೋಡಿ ಎಲ್ಲಿದೆ ನಮ್ಮ ಐರಾವತ. ₹20 MRP ಹಾಕ್ಯಾರೆ. ಎಷ್ಟು ಕೊಡ್ಬೋದು? ಸುಮ್ಮ ಮಾಮೂಲು ಜೋಳ ತಂದ್ಬಿಡಿರಿ, ಅವನೇ ತನಗೆ ಹಾಕಿರ ಬರೋವಲ್ಲ ತನಗೆ ಹಾಕವಲ್ಲ. ಎಷ್ಟು ಕೊಡ್ಬೋದು ಅವ್ರು? 800 ₹650. ನನ್ನ ಮಕ್ಳು MRP ಹೆಂಗೆ ಹಾಕ್ತಾರೆ ನೋಡಿ. ಸುಮ್ಮನೆ ಹಾಕ್ತಾರೆ ಅವ್ರಿಗೆ. ಅದಿಲ್ಲ ಅಂದ್ರೆ ಒಂದು ₹300 ₹200 ಸಿಕ್ಕಿರುತ್ತೆ ಅಷ್ಟೇ. ಅದ್ರಲ್ಲಿ ಏನು ಮಾಡ್ತಾರಪ್ಪ, ಜೋಳಕ್ಕೆ ಏನೋ ಮಿಕ್ಸ್ ಹೊಡೆದಿರ್ತಾರೆ ಅಷ್ಟೇ. ಇನ್ನು ಅದ್ರ ಬದಲು ಇಲ್ಲೇ ಈಚೆ ಕಡೆ ಸಣ್ಣ ಕೊಚ್ಚಿನ ಪಡಿಲ್ಲ ತಬರೋ ಸಾಲ್ಬಿಡ ಕಾಡ್ಬಿಡಕ್ಕೆ ಕಿಲೋ ಅಲ್ಲಿ ಬಟ್ಲವಲ್ಲಮ್ಮ. ಬಾ ಬಾತೆ. ಏನಿದು ಗೊಬ್ಬರ? ಯಾವ ಗೊಬ್ಬರ? ಹೀರೆ 20 ಎಲ್ಲನೂ ವಿಡಿಯೋ ಮಾಡ್ಕೊಂಡು ಕೇವಿಲ್ದಲ್ಲೇ ಹಾಕೊಂಡು ಹೋಗ್ಬೇಕು. ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಯೂಟ್ಯೂಬಲ್ಲಿ ಫಾಲೋವರ್ಸ್ ಆಗ್ತಾರೆ. ಹೇಳ್ತೀಯ ತಾನೇ, ಆಗಿಂದ ಯೂಟ್ಯೂಬ್ ಮಾಡ್ಕೊಬಂದಿರೋ ದುಡ್ಡು ಮಾಡ್ಬೋದಿತ್ತು ಅಂತ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸಪೋರ್ಟ್ ಮಾಡು ಈಗ. ಏನಿಲ್ಲ, ಒಂದು 500 ಜನ ಫಾಲೋ ಆಗಿ ವ್ಯೂಸ್ ಸ್ವಲ್ಪ ಹೋದ್ರೆ ಬರುತ್ತೆ. ಎಷ್ಟು ಬರ್ತದೆ? ಏನು ತಂದೆ ಅದರಲ್ಲಿ? ನೀರು ತಂದೆ, ನೀರು ಫಿಲ್ಟರ್ ನೀರು ಕಡೆ ಕರ್ಕೊಂಬ ನಾನು ತಗೊಳ್ಳೋದಂತ ನೆನ್ಕೊಂಡೆ ಹಂಗೆ ಬಂದೆ. ಅವರು ಗೊಬ್ಬರ ಬಿಡ್ತಾರಲ್ಲ ಅದ್ರ ಮೇಲೆ ಅವೆಲ್ಲ ಫಿಲ್ಟರ್ ನೀರು ತಾನೆ ಬಾಟ್ಲದಿರೋವು. ಇವು ಫಿಲ್ಟರ್ ನೀರು. ಕೊಡಮ್ಮ, ಇಲ್ಲಿ ಪ್ರಮೋಷನ್ ಮಾಡೋಣ. ನಿಮ್ಗೇನಾದರೂ ಜನರಲ್ ಇನ್ಶೂರೆನ್ಸ್ ಬೇಕಂದರೆ, ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಯಾವುದಾದ್ರೂ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನು. ಅದಕ್ಕೂ ಬೇಕಾದರೆ ಹೆಲ್ಪ್ ಮಾಡ್ತೀನಿ. ಒಂದೇ ಸೋರ್ಸ್ ಇನ್ಕಮ್ ಇಲ್ಲ, ಬೇಜಾನ್ ಇನ್ಕಮ್ ಇದ್ದಾವೆ. ತಳಮ್ಮ ಇಟ್ಕಮ್ಮಲ್ಲೇ. ನೀನು 28 ಸಲ ಫೋನ್ ಮಾಡಿದ್ರೆ ಅವ್ರು ಇನ್ನೇನು ಮಾಡ್ತಾರೆ? ತಿಂಡಿ ಫಸ್ಟು. ಹೋಗಿ ನೀನು ತಿನ್ನೋ, ನೀನೇನು ಅವ್ನು ಇಟ್ಕೊಂಡು ತಿನ್ನಕ್ಕಲ್ಲ. ಬಾಯಲ್ಲಿ ಮಾಡಿಸ್ಬಿಟ್ಟಿದ್ರೆ ಹೋಯ್ತೀನಿ ಅಂತೆಲ್ಲ ಮಾಡಿಬಿಡಲ್ಲ. 1 ಗಂಟೆ 2 ಗಂಟೆ ಹೊಟ್ಟಿ ತಿನ್ನಕಲ್ಲ. ನೀರಿನ ಬೆಳೆ ಕಾಸ್ತ ನಾನು ಬರ್ದಾರ ಇವತ್ತು ಹೋಯ್ತದ್ದೆ 2 ಗಂಟೆಗೆ. ಹೆಂಗಿರ್ತೀವಿ 2 ಗಂಟೆ ತನಕ ಹಂಗೊಂದು ಆಗ ಇರಿವಿ. ಈಗ ಇರಕ್ಕೆ ಹಾಕಲ್ಲ ಆಪರೇಷನ್ಗಳ ಆದ್ಮೇಲೆ. ಆಮೇಲೆ ಹೊಟ್ಟೆ ತುಂಬ ಉಂಡ್ರು ತಡ್ಕೊಳಕ್ಕೂ ಹಾಕಲ್ಲ. ಅಷ್ಟು ಸಂಕಟ ಉಂಡ್ರು ಚೆನ್ನಾಗಿ ಆಯ್ತಾವ. ನೋಡಿ ಹೆಂಗೋ ಬೆಂಗಳೂರಲ್ಲಿ ನೆಮ್ಮದಿಯಾಗಿದ್ದವಳನ್ನ ಕರ್ಕೊಂಬಂದ್ಬಿಟ್ಟು ಬಿಸಿಲು ಸಾಯಿಸ್ತವ್ರೆ. ಅಲ್ಲ ಹಾಕ್ಬಿಟ್ರೆ ಗೆಡ್ಡಿಗೆ ಮೈಸೋಣ ಎಲ್ಲ ಆರ್ಡಲ್ಲಿ ಮೇಯಿಸ್ಕೊಬಿಟ್ಟವ್ರೆ ಗೈಸ್. ತೆಂಗಿನ ಸೊಸೆ ಜೋರಕ್ನು 1-2 ಅವಂತೆ. ನಾವೇ ಇವರೇ ಇನ್ಯಾರು ಬರ್ತಾರೆ ಇಲ್ಲಿಗೆ? ಫುಲ್ಲು ಆಟ ಮರಿಯಲ್ಲಿ ತೆಂಗಿನ ಸಸ್ಯನ ಮೇಯಿಸ್ಕೊಂಡವ್ರೆ, ಅದಕ್ಕೆ ಬೈತವ್ರೆ.
ನಾವಿವತ್ತು ಜೋಳ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಹೊಲ್ದ ಹತ್ರ ಹೋಗಿದ್ವಿ. ಇವತ್ತು 2 ಹೊಲ್ದ ಹತ್ರ ಜೋಳ ಹಾಕ್ಬಿಟ್ಟು ಬರಬೇಕಿತ್ತು. ನಾವು 2 ಹೊಲ್ದ ಹತ್ರ ಜೋಳ ಹಾಕೋಣ ಅಂತ ಹೋದ್ವಿ. ಜೋಳದ ಒಳಗಡೆನೆ ನಾವು ಅವರೆಕಾಳು ಕೂಡ ಹಾಕಿದ್ವಿ. ಯಾಕಂತಂದರೆ ರಾಗಿನ ಒಂದೇ ಹೊಲಕ್ಕೆ ಬಿತ್ತುತ್ತಾ ಇದ್ದೀವಿ, ಮತ್ತು ಅದಕ್ಕೆ ಸಾಲು ಬಿಡೋದಕ್ಕೆ ರಾಗಿಗಾಗಲ್ಲ ಅಂತ ಹೇಳ್ಬಿಟ್ಟು, ಯಾಕಂದರೆ ನಮ್ಮಮ್ಮ ಪೇಷಂಟ್ ಆಗಿರೋದ್ರಿಂದ ಎಲ್ಲ ನಮ್ಮ ದೊಡ್ಡಮ್ಮಗೆ ಮಾಡೋದಕ್ಕಾಗಲ್ಲ. ಹಂಗಾಗಿ ರಾಗಿ ಬಂದಾಗ ಮಷಿನಲ್ಲಿ ಕೊಡಿಸ್ಬಿಡೋಣ, ಸುಮ್ಮನೆ ಅದೆಲ್ಲ ಕಟ್ ಮಾಡಿ ಇದೆಲ್ಲ ಮಾಡಿ ಪ್ರೋಸೆಸ್ ಹಿಡಿಯುತ್ತೆ ಮತ್ತು ಕೆಲಸನೂ ಜಾಸ್ತಿ ಅಂತ ಹೇಳಿಬಿಟ್ಟು ಅದರೊಳಗಡೆ ಅವರೆ ಗಿಡ ಹಾಕೋದಕ್ಕೆ ಬಿಟ್ಟಿಲ್ಲ. ಅದಾದಮೇಲೆ ಒಂದು ಹೊಲದಲ್ಲಿ ನಾವು ಜೋಳ ಹಾಕಿ ಆಯಿತು. ಇವಾಗ ಆಲ್ರೆಡಿ ಇನ್ನೊಂದು ಹೊಲಕ್ಕೆ ಬಂದಿದ್ವಿ. ಅಲ್ಲೆಲ್ಲ ಕೆಲಸ ಮುಗಿದ್ಮೇಲೆ ಅದು ನಮ್ಮ ಹೊಲದ ಆಪೋಸಿಟ್ಟೇ ಮನೆ ಇದೆ. ಆ ಮನೆಯಲ್ಲಿ ರೋಸ್ ಕಿತ್ಕೊಂಡೆ. ಅದಾದಮೇಲೆ ನಮ್ಮ ತೆಂಗಿನ ಮರದಲ್ಲೇ ಎಳ್ನೀರು ಬಿಟ್ಟಿತ್ತು. ಎಳ್ನೀರು ಆ ಮರದಲ್ಲಿ ಯಾರೂ ಕುಡ್ದಿರ್ಲಿಲ್ಲವಂತೆ. ನಾನೇ ಫಸ್ಟ್ ಟೈಮ್ ಎಳ್ನೀರು ಕಿತ್ಸ್ಕೊಂಡು ಕುಡಿದೆ. ಬಟ್ ಅದರಲ್ಲಿ ಟ್ವಿಸ್ಟು ಒಂದಿದೆ, ಲಾಸ್ಟಿಗೆ ಹೇಳ್ತೀನಿ, ಅದು ನೋಡಿ. ಈಗ ಮರದಲ್ಲಿ ಎಳ್ನೀರು ಕಿತ್ಕೊಂಡಿದ್ದೀನಿ. ಇದಾದಮೇಲೆ ಹಂಗೆ ನಮ್ಮ ಮನೆವರೆಗೂ ನಡ್ಕೊಂಡು ಬಂದ್ವಿ. ಆಗ ನಡ್ಕೊಂಡು ಬರ್ತಾ ಎಲ್ಲರೂ ಮಾತಾಡಿಸ್ತಿದ್ರು. ತುಂಬ ದಿನ ಆಗೋಗಿತ್ತು ಹೋಗಿ ಅಂತ ಹೇಳಿಬಿಟ್ಟು ಎಲ್ಲರೂ ಮನೆಗೆ ಕರಿತಿದ್ರು. ಎಲ್ಲರೂ ಮನೆಗೂ ಹೋಗಿ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಮತ್ತೆ ನಮ್ಮ ಮನೆ ಕಡೆಗೆ ಹೊರಟಾದ್ಮೇಲೆ ನೋಡಿ ನಮ್ಮಮ್ಮ ಅವರೆಲ್ಲ ಹೆಂಗೆ ಬರ್ತಿದ್ದಾರೆ. ಬಟ್ ನಂಗೆ ನಮ್ಮೂರ ವೆದರೇ ಸಖತ್ ಇಷ್ಟ ಗೈಸ್, ಏನೇ ಆದರೂ ಕೂಡ. ಅದಾದಮೇಲೆ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 1 o'clock ಆಗಿತ್ತು. 1:30 ಅನಿಸುತ್ತೆ. ಆಮೇಲೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ಮಾಡಿರಲಿಲ್ಲ, ಬ್ರಂಚ್ ಮಾಡಿರಲಿಲ್ಲ. ಆವಾಗ ಬ್ರಂಚ್ನ ಆಫ್ಟರ್ನೂನೇ ಮುಗಿಸ್ಕೊಂಡೆ ಅಲ್ಲಿಂದ ಬಂದಮೇಲೆ. ಅದಾದಮೇಲೆ ಸ್ವಲ್ಪ ಫೇಸ್ಗೆ ಐಸ್ ಮಸಾಜ್ ಮಾಡಿಕೊಂಡು ಇದು ಮಾಡಿದೆ. ಅದಾದಮೇಲೆ ಪ್ಲ್ಯಾಂಟ್ಸ್ ಎಲ್ಲ ಮೇಲ್ಗಡೆ ಸ್ವಲ್ಪ ಡ್ರೈ ಆಗಿತ್ತು. ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಮಾಡಿದ್ವಿ. ಅದಾದಮೇಲೆ ಊರೊಳಗಡೆಯಿಂದ ಮೆಹಂದಿ ಸೊಪ್ಪು ತಂದಿದೆ. ಅದನ್ನು ರುಬ್ಬಿ ನನ್ನ ಕೈಗೆ ನಾನೇ ಕೋನ್ ಹಾಕ್ಕೊಂಡಿದ್ದೀನಿ. ಇವಾಗ ಕೈಗೆ ಮೆಹಂದಿ ಹಾಕೋದೆಲ್ಲ ಕೋನ್ ತೊಗೊಬಿಡ್ತೀವಿ ಗೈಸ್ 20 rupees ಕೊಟ್ಟು. ಬಟ್ ಸೊಪ್ಪು ಕಿತ್ಕೊಂಡು ಬಂದು ಈ ಥರ ರುಬ್ಬಿ ಈ ಥರ ಹಾಕೊಳ್ಳೋದಿದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಗೊತ್ತಾ, ಎಷ್ಟು ಹಾಯ್ ಅನಿಸುತ್ತೆ ಅಂತೆ. ಚಿಕ್ಕ ವಯಸ್ಸಲ್ಲೆಲ್ಲ ಹೆಂಗೆ ಹಾಕ್ಸ್ಕೊಳ್ತಿದ್ವಿ, ಕಿತ್ತಾಡ್ತಿದ್ವಿ ನಾನು ನಮ್ಮ ಕಸಿನ್ಸ್ ಎಲ್ಲರೂ, ನನಗೆ ಅಂತ. ಅದೇ ಇವಾಗ ಯಾರೂ ಹಂಗೆ ಕಿತ್ತಾಡಲ್ಲ. ಯಾಕಂದರೆ ಈ ಸೊಪ್ಪು ಸಿಗೋದೇ ರೇರ್ ಆಗೋಗ್ಬಿಟ್ಟಿದೆ. ಯಾವುದೋ ಮನೆ ಹತ್ರ ಸಿಕ್ತು. ಇವತ್ತು ಊರೊಳಗಡೆ ಹೋಗಿದ್ದೆ, ನೋಡಿದೆ, ತೊಗೋಬೇಕು ಹಾಕೋಬೇಕು ಅನ್ನಿಸ್ತು. ನಮ್ಮಮ್ಮಗೆ ಹೇಳಿದೆ, ಕಿತ್ಕೊಂಡು ಬಂದರು, ಕೊಟ್ಟರು. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇನ್ನು ಹಾಕೋಬೇಕು. ಫುಲ್ ಹಾಕೊಂಡಾದ್ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ. ಬಾಯ್. ಅದಾದಮೇಲೆ ನಮ್ಮ ಅಪ್ಪ ರಾಗಿನೂ ಇವತ್ತೇ ಬಿಟ್ಬಿಡೋಣ ಅಂತಂದರು. ನಾನು ಬೇರೆ ಎಡವಟ್ಟು ಥರ ಮೆಹಂದಿ ಹಾಕ್ಕೊಂಡಿದ್ದೀನಿ. ಓಕೆ ಆಯಿತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವರೆಲ್ಲ ಬಕೆಟ್ ತೊಗೊಂಡಿದ್ರು ರಾಗಿ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಐಡಿಯಾ ಮಾಡಿ ಬೋಸಿ ತೊಗೊಂಡೆ. ಯಾಕಂತಂದರೆ ನೀಟಾಗದು ಕೈ ಟಚ್ ಆಗದೆ ಇರೋ ಥರ ಇಟ್ಕೊಂಡು ಆರಾಮಾಗಿ ಹಾಕ್ಬೋದಿತ್ತು ಅದರಲ್ಲಿ. ಹಂಗಾಗಿ ಅದನ್ನು ತೊಗೊಂಡು ಹಾಕಿದ್ವಿ. ಎಲ್ಲ ಕಂಪ್ಲೀಟ್ ಆಯಿತು ಹಾಕಿ. ಅಷ್ಟರಲ್ಲೇ ನನ್ನ ಮೆಹಂದಿ ಕೋಣ ಒಣಗೋಗಿತ್ತು. ಫುಲ್ ಎಲ್ಲ ಹಾಕಿ ಆದಮೇಲೆ ಅಲ್ಲೇ ಕೂತ್ಕೊಂಡು ಎಲ್ಲರೂ ಟೀ ಕುಡಿತಿದ್ರು. ಬಟ್ ನಾನು ಟೀ ಕಾಫಿ ಎಲ್ಲ ಬಿಟ್ಟಿರೋದ್ರಿಂದ ನಾನು ಸುಮ್ಮನೆ ಕೂತ್ಕೊಂಡು ವೀಡಿಯೋ ಮಾಡ್ಕೋತಿದ್ದೆ. ಅದಾದಮೇಲೆ ಆವಾಗಲೇ ಹೇಳಿದ್ನಲ್ಲ, ಅಲ್ಲಿ ಎಳ್ನೀರು ತೊಗೊಂಡು ಬಂದಿದ್ವಲ್ಲ, ಅದನ್ನು ಕೆತ್ತುತ್ತಿದ್ವಿ. ಬಟ್ ಅದು ಯಾವ ಸೈಜಲ್ಲಿತ್ತು ಅಂದರೆ ದೇವರೇ, ಅದು ನೋಡಿದ್ರೆ ಅಷ್ಟು ದೊಡ್ಡಗಿದೆ, ಒಳಗಡೆ ನೋಡಿದ್ರೆ ಫುಲ್ ಪುಟಾಣಿ ಗೈಸ್. ಎಷ್ಟು ಟ್ರೈ ಮಾಡಿದ್ರು ನಮ್ಮಮ್ಮ ಹೊಡೆಯೋದಕ್ಕೆ ಅಂದರೆ ನನಗೆ ಶಾಕ್ ಆಯಿತು. ಅಷ್ಟು ಬೇಗ ಹೊಡಿತಿದ್ದವರು ನೋಡಿ ಇಷ್ಟೇ ದಪ್ಪ ಇರೋದಕ್ಕಷ್ಟೆಲ್ಲ. ಆಮೇಲೆ ನಮ್ಮ ಮನೇಲಿ ಹಾಗಲಕಾಯಿ ಗಿಡ ಬಿಟ್ಟಿತ್ತು. ಹಾಗಲಕಾಯಿ 3-4 ಬಿಟ್ಟಿದ್ದಾವೆ, ಬಟ್ ಎಲ್ಲ ಚಿಕ್ಕದು. ಅದಾದಮೇಲೆ ಮತ್ತೆ ಇನ್ನೊಂದು ಎಳ್ನೀರು ಕೆತ್ತಿಸ್ಕೊಂಡೆ, ನಮ್ಮ ಮನೆಯಿಂದ ಬಿಟ್ಟಿರೋದೆ ಮರದಲ್ಲಿ. ಅದೆಲ್ಲನೂ ಕುಡ್ದು ಆಯಿತು. ಅದಾದಮೇಲೆ ಇನ್ನು ನನ್ನ ಮಗ ಬೇರೆ ನನ್ನ ಟೈಮ್ ಆಯಿತು ವಾಕು ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದ. ಹಾಗಾಗಿ ಹೋಗಲಿ ಪಾಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೆ ಗೈಸ್. ಏನು ಆಡ್ತಾನೆ ನೋಡಿ 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 ನೋಡಿ
ನೋಡಿ. ಬಾ ಎದೋ ಬಾ. ಸ್ಲೋ. ಹಾಯ್ ಗಾಯ್ಸ್, ಆಲ್ರೆಡಿ ಟೈಮು 5:30 ಆಗಿದೆ. ಈ ನನ್ನ ಮಗನ ವಾಕ್ ಕರ್ಕೊಂಡೋಗ್ಬೇಕು. ಸೊ ಕರ್ಕೊಂಡೋಗ್ತಿದ್ದೀನಿ. ಇದಿಲ್ಲ ಅಂದರೆ ಅವ್ನು ನನ್ನ ಮಾತೆ ಕೇಳಲ್ಲ, ಫುಲ್ ಎಳ್ಕೊಂಡು ಹೋಗ್ತಾನೆ ಇರ್ತಾನೆ. ಅದಕ್ಕೋಸ್ಕರ ಇದನ್ನು ಯಾವಾಗಲೂ ನಾನು ಕೈಯಲ್ಲಿ ಇಟ್ಕೊಂಡಿರ್ತೀನಿ. ನಮ್ಮಪ್ಪ ಸುಮ್ಮನೆ ಹೋಗ್ತಾರೆ, ಬಟ್ ನಾನು ಹಂಗಲ್ಲ. ಏನಾದರೂ ಹೇಳಿದ್ರೆ ಬುದ್ಧಿ ಕಲಿಸ್ತಿರ್ತೀನಿ. ತಿಗೋದ್ಮೇಲೆ 4 ಕೊಟ್ಟು ಎಲ್ಲಿ ಬೇಕಲ್ಲೇ ಮಾಡ್ತಾನೆ. ನೋಡಿ ಗೈಸ್, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಇಬ್ಬರು ಅಮ್ಮಂದಿರು ಹಸುಗಳನ್ನ ಇಟ್ಕೊಂಡು ಬರ್ತಿದ್ದಾರೆ. ಹಸು, ಎಮ್ಮೆ ಎಲ್ಲ ಇಟ್ಕೊಂಡು ಬರ್ತಿದ್ದಾರೆ. ಅವನು ಇಲ್ಲಿ ಬಿಲ ಬಗ್ದು ಎಗಣೆ ಹಿಡಿಯೋ ಥರ ಆಡ್ತಾವನೆ ಓವರಾಗಿ. ಅದು ಯಾವ ಬಿಲ ಬಗ್ದು ಎಗಣೆ ಹಿಡಿತಾನೆ ನಾನು ನೋಡ್ತೀನಿ. ಐ ಪುಕ್ಕಲ್ ನಾನು ನೋಡಿ ನೋಡಿ ನೋಡಿ. ಈಗ ಇಷ್ಟೇ ಗಾಯಿಸಿ ಒಂದು ಪೌರುಷ. ಪುಕ್ಲ 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 ಹೆದರ ಪುಕ್ಲ ಹೆದರ ಪುಕ್ಲ. ಯಾವ್ದ ಸ ಹಿಂದೆ ಎಮ್ಮೆಕರ ಬತ್ತು, ಹಸು ಬರಲಿಲ್ಲ. ನಿನ್ನೂನೇ ಹಸ ಅಂತ ಐತಲ್ಲಮ್ಮ. ಇದು ಯಾಕೆ ಹಿಂಗಾಡ್ತೈತೆ? ಎಣ್ಗಿಣ್ಣೆ ಹೊಡಿತಾ ಏನಾರು 90 ಗಿಂಟಿ ಹೊಡಿತಾ ಅಂತ ಹೊಡ್ಸ್ಕೊಂಬಂದ್ರ ಗ್ಯಾಪಲ್ಲಿ ಏನಾರು ಅಲ್ಲ. ಆದರೂ ನಿಮ್ಮ ಅಕ್ಕ ನಿನ್ನೆ ಹೊಸ ಅಂದ್ಬಿಡ್ತಲ್ಲ. ಛೇ, ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಈ ಗ್ಯಾಪಲ್ಲಿ ನಮ್ಮಮ್ಮನ ಬಿದ್ದುಬಿಟ್ರು ಗೈಸ್ ಕೆಳಗಡೆ. ಅದಕ್ಕೆ ಅವರನ್ನು ಕರ್ಕೊಂಡೋಗಿ ಒಳಗಡೆ ಮನ್ಗಿಸ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಎಲ್ಲ ಮಾಡಿ, ಅದಾದಮೇಲೆ ಇವನನ್ನು ಅರ್ಧಂಬರ್ಧ ವಾಕು ಕರ್ಕೊಂಡೋಗಿದ್ದೆ ಬಬ್ಲನ್ನ. ಇಲ್ಲ ಅಂತಂದರೆ ಒಳಗಡೆನೇ ಗಲೀಜು ಮಾಡ್ಕೊಳ್ತಾನೆ. ಗಲೀಜು ಮಾಡ್ಕೊಳ್ಳೋಕ್ಕೂ ಮುಂಚೆ ಅವನು ತುಂಬ ಹೇಳೋದಕ್ಕೆ ಟ್ರೈ ಮಾಡ್ತಾನೆ, ಒಂಥರ ಸೌಂಡ್ ಮಾಡಿಕೊಂಡು. ಅದು ಅರ್ಥ ಮಾಡ್ಕೊಂಡು ನಾವು ಕರ್ಕೊಂಡೋದ್ರೆ ಗಲೀಜೇನು ಮಾಡಲ್ಲ. ಗುಡ್ ಬಾಯ್ ಗೈಸ್. ಅದಕ್ಕೆ ಕರ್ಕೊಂಡೋಗ್ಬಿಟ್ಟು ಬಂದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.